ಟ್ರೈನ್ ನೋಡಕ್ಕೆ ಸ್ಟೇಷನ್ಗೆ ಬಂದಿದ್ದಿಲ್ಲ ಥರವಾ ಏನಾಯ್ತು ಖಾರನಾ ಏನು ಖಾರ ಗೋಬಿನ ನೂಡಲ್ಸ್ ಖಾರ ಇದೆಯಾ ಸರಿ ಕೂತ್ಕೊಳ್ಳು ನಾನು ಮಿರರಲ್ಲಿ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಪ್ರೀತಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೆನ್ನೆ ಸಂಜೆ ಮಳೆ ಆಗಿದ್ದರಿಂದ ವೆದರ್ ಎಷ್ಟು ಪ್ಲೆಸೆಂಟಾಗಿ ಕೂಲಾಗಿದೆ ಗೊತ್ತಾ. ಸೇಮ್ ಸೊ ಫುಲ್ ಗ್ರೀನರಿ ನನಗೆ ಮನೆ ಮುಂದೆ. ಗಿಡಕ್ಕೆ ನೀರು ಹಾಕಬೇಕು. ಪಾಪ ಬಾಡೆ ಹೋಗಿದೆ ಇದು ದಾಸವಾಳ ಗಿಡ. ಒಂದು ಮಲ್ಲಿಗೆ ಹೂವು ಬಿಟ್ಟಿದೆ. ಸೊ ಬಾಗಿಲಿಗಿನ ನೀರು ಹಾಕಬೇಕು, ಹಾಕಿಲ್ಲ. ಸೊ ನಾನು ಇನ್ನು ಸ್ವಲ್ಪ ಕಾಫಿ ಕುಡಿದು ಇನ್ನು ಮುಂದಿನ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಅದೇನೋ ಕಾಫಿ ಕುಡಿದ್ರೇ ಮುಂದೆ ಕೆಲಸ ಸಾಗೋದು. ಸೊ ಎಸ್, ಒಂದು ಸ್ವಲ್ಪ ಪಾತ್ರೆ ಇದೆ, ಅದೆಲ್ಲ ತೊಳೆದಾದ್ಮೇಲೆ ಸಿಗ್ತೀನಿ. ಇನ್ನು ಮೋಹನ್ ಎದ್ದು ಪೆಡೆಸ್ಟಲ್ ಫ್ಯಾನ್ ಏನು ನಾವು ಯೂಸ್ ಮಾಡ್ತಾಯಿದ್ವೋ ಬೇಸಿಗೆ ಅಂತ ಅದನ್ನು ಎಲ್ಲ ಡಿಸ್ಮ್ಯಾಂಟಲ್ ಮಾಡಿ ತೆಗೆದು ಒಳಗಿಡೋಣ ಅಂತ ಹೇಳಿದ್ರು. ಸೊ ಇನ್ನೇನು ಮಳೆಗಾಲ ಶುರು ಆಗುತ್ತೆ. ಸೊ ಹಾಗಾಗಿ ಎಲ್ಲ ರಿಮೂವ್ ಮಾಡಿ ತೆಗಿತಾಯಿದ್ರು. ಜೊತೆಗೆ ಫುಲ್ಲು ಮನೆಯೆಲ್ಲ ಮೆಸ್ಸಿ ಆಗಿಬಿಟ್ಟಿತ್ತು. ನಾವು ಬೆಡ್ಶೀಟ್ಸ್ ಮತ್ತು ಕರ್ಟನ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು. ಹಾಗಾಗಿ ಫುಲ್ ಹರಡ್ಕೊಂಬಿಟ್ಟಿದ್ದೆ. ಈ ಕಡೆ ರೂಮಲ್ಲಿ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಬಟ್ಟೆ, ಈ ಕಡೆ ಒಂದು ಬುಕ್ಸು, ಆ ಥರ ಒಂದು ಸ್ಕೂಲಿಂದ ತಂದಿದ್ದು ಬುಕ್ಸು ಬೈಂಡ್ ಆಗಿತ್ತು ಆ್ಯಕ್ಚುಲಿ. ಸೊ ಅದೆಲ್ಲ ಅದೇ ರೂಮಲ್ಲಿ ಹಾಕಿ ಹರಡ್ಬಿಟ್ಟಿದ್ದೆ. ಇನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು. ಸೊ ಎಷ್ಟೊತ್ತು ಹಿಡಿಯುತ್ತೋ ಗೊತ್ತಿಲ್ಲ. ಇನ್ನು ಮೋಹನ್ದು ಬಟ್ಟೆ ಕೂಡ ವಾಷಿಂಗ್ ಇತ್ತು. ಸೊ ಹಾಗಾಗಿ ಅದನ್ನು ಹಾಕಿದ್ದೆ. ಸೊ ಗೈಸ್, ಮನೆಯೆಲ್ಲ ಕ್ಲೀನ್ ಮಾಡೋತ್ತಿಗೆ ತುಂಬ ಲೇಟ್ ಆಗೋಯಿತು. ಸೊ ಹಾಗಾಗಿ ಅಡುಗೆನೂ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಹೊರಗೆ ಲಂಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ಹೊರಟಿದ್ದೀವಿ. ಇಲ್ಲೇ ಮನೆ ಹತ್ತಿರ ದೇಸಿ ಮಸಾಲ ಅಂತಿದೆ. ಮನೆ ಹತ್ತಿರ ಅಂದರೆ RR ನಗರಲ್ಲಿ. ಅದು ಅನ್ಲಿಮಿಟೆಡ್ ಬಫೆಟ್ಟು, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ 3 ಜನನೇ ಇವಾಗ ಹೊರಟಿದ್ದೀವಿ. 10:30 ತನಕ ಇರುತ್ತೆ, 12ಇಂದ 10:30 ತನಕ. ಸೊ ವೀಕೆಂಡ್ ಒಂದು ರೇಟು, ವೀಕ್ ಡೇಸಲ್ಲಿ ಒಂದು ರೇಟು. ಅಲ್ಲಿ ಹೋದ್ಮೇಲೆ ವೀಕ್ ಡೇಸ್ ಎಷ್ಟು, ವೀಕೆಂಡ್ ಎಷ್ಟು ಅಂತ ಬೇಕಾದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಸೊ ಎಸ್, ಬನ್ನಿ ಹೊರಡೋಣ. ಆ್ಯಂಡ್ ಎಸ್, ಆಲ್ರೆಡಿ ಮೋಹನ್ ಮತ್ತು ಅಥವಾ ಕೆಳಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ ನನಗೋಸ್ಕರ. ಇನ್ನೇನು ನಾನು ಹೊರಟು ಅಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೀಟೇಲ್ಸ್ ಎಲ್ಲ. ನಾವಿನ್ನು ಹೊರಟಾಗಲೇ ಆ್ಯಕ್ಚುಲಿ 3 ಗಂಟೆ ಆಗಿಬಿಟ್ಟಿತ್ತು. ಸೊ ಹಶ್ವಾಗ್ಬಿಟ್ಟಿತ್ತು. ಬೆಳಗ್ಗೆ 2 ದೋಸೆ ತಿಂದಿದ್ದು. ಇಷ್ಟು 9:30 ಫುಲ್ ಬರೀ ಕೆಲಸನೇ ಆಗೋಯ್ತು, ಮನೆ ಕ್ಲೀನಿಂಗು. ಹಾಗಾಗಿ 3 ಗಂಟೆ ಆಗಿಬಿಟ್ಟಿತ್ತು ಹೊರಡೋದು. ಇಲ್ಲಿಗೆ ಲೊಕೇಶನ್ಗೆ ರೀಚ್ ಆದ್ವಿ. ನಾ ಹೇಳ್ದಂಗೆ ಫುಡ್ಡು ಮಂಡೇ ಟು ಫ್ರೈಡೇ 349 ಅಂತೆ. ಸ್ಯಾಟರ್ಡೆ ಸಂಡೇ ಮಾತ್ರ 399. ಇನ್ನು ಕಿಡ್ಸ್ ಅಬೋವ್ 5 ಇಯರ್ಸ್ಗೆ 249 ಅಂತೆ. ಅದೇನು ಮಹಾ ತಿಂತಾರೋ ಮಕ್ಕಳು ಗೊತ್ತಿಲ್ಲಪ್ಪ, ಅವ್ರಿಗೂ 249 ಚಾರ್ಜ್ ಮಾಡಿದರು. ಆ ಥರವಂತೂ ಏನೂ ಸರಿಯಾಗಿ ತಿನ್ನಲೇ ಇಲ್ಲ ಆ್ಯಕ್ಚುಲಿ. ಸೊ ನಾವು ಹೋಗೋತ್ತಿಗೆ ಸ್ವಲ್ಪ ಕ್ರೌಡ್ ಕಡಿಮೆನೇ ಆಗಿತ್ತು. ಹಾಗಾಗಿ ನಾವು ಈ ಕಾರ್ನರ್ ಈ ಕಡೆ ಪ್ಲೇಸ್ನ ನೋಡಿದ್ವಿ. ಆ ಥರ ಆಗಲೇ ಪಾಪ ಹಶ್ವಾಗ್ಬಿಟ್ಟಿತ್ತಲ್ಲ, ಹೋಗಿ ಬರೀ ನೂಡಲ್ಸ್ ಮತ್ತು ಗೋಬಿನ ಹಾಕ್ಕೊಂಡಿದ್ದ. ಪಾಪ ಅವ್ನಿಗೆ ನೂಡಲ್ಸ್ ಖಾರ ಆಗಿಬಿಡ್ತು. ಖಾರಕ್ಕೆ ಒದ್ದಾಡ್ತದೆ, ಬರೀ ನೀರು ಕುಡ್ಕೊಂಡೇ ಇತ್ತ. ಇನ್ನು ನಾನು ಈ ಕಡೆ ಸ್ವಲ್ಪ ಎಲ್ಲ ಟೇಸ್ಟ್ ಮಾಡೋಣ ಅಂತ ಚೂರೆಲ್ಲ ಹಾಕ್ಕೊಂಡಿದ್ದೆ. ಲೈಕ್ ನೂಡಲ್ಸು, ಸೂಪು, ವೆಜಿಟೇಬಲ್ ಸಲಾಡು, ಆ ಥರ ಎಲ್ಲ. ಸೊ ಇನ್ನು ಫುಡ್ ಕೂಡ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಸೊ ನಾವು ಸುಮಾರು ಸತಿಲಿ ಬಂದಿದ್ದೀವಿ. ಅಂದರೆ ಆಲ್ಮೋಸ್ಟ್ ಇದು 4ನೇ ಸತಿ ನಾ ಇಲ್ಲಿ ಬರ್ತಾ ಇರೋದು. ಟು ಬಿ ಕಂಪೇರ್ ಮಾಡಿದ್ರೆ ಸ್ಟಾರ್ಟಿಂಗಲ್ಲಿ ಇದ್ದಿದ್ದು ಟೇಸ್ಟು ಈ ಸತಿ ಅಷ್ಟೇ ಇರಲಿಲ್ಲ ಅಂತ ಅನಿಸ್ತು. ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ತುಂಬ ಚೆನ್ನಾಗಿತ್ತು ಟೇಸ್ಟು. ಯಾಕೋ ಗೊತ್ತಿಲ್ಲ, ಈ ಸತಿ ಓಕೆ ಅನಿಸ್ತು. ಅಷ್ಟು ಚೆನ್ನಾಗಿದೆ ಅಂತಲೂ ಹೇಳಿಲ್ಲ, ಅಷ್ಟು ಚೆನ್ನಾಗಿಲ್ಲ ಅಂತಲೂ ಹೇಳಿಲ್ಲ. ಬಟ್ ಓಕೆ, ನಮಗೇನು ಹಸಿವಾಗ್ಬಿಟ್ಟಿತ್ತಲ್ವ. ಸೊ ಹಾಗಾಗಿ ಏನೇನು ತಟ್ಟೆಗೆಲ್ಲ ಹಾಕೊಂಬಂದಿದ್ದು ಅದನ್ನೆಲ್ಲ ಫುಲ್ ಖಾಲಿ ಮಾಡಿದ್ವಿ, ಸುಮ್ಮನೆ ವೇಸ್ಟ್ ಮಾಡಲಿಲ್ಲ. ಇನ್ನು ಆ ಥರ ನಂದು ತೆಗಿ ವಿಡಿಯೋ, ನಾನು ನೂಡಲ್ಸ್ ತಿನ್ನೋದನ್ನು ಶೂಟ್ ಮಾಡು ಅಂತಂದ್ಬಿಟ್ಟು ಬೇರೆ ಅಲ್ಲಿ
ಅವನದು ಬೇರೆ ಹಠ ಮಾಡ್ತಿದ್ದ, ನನ್ನ ವಿಡಿಯೋ ಕೂಡ ಕ್ಯಾಪ್ಚರ್ ಮಾಡುವಮ್ಮ ಅಂತ. ಸೊ ಇನ್ನು ನಾವು ರೇರು ತುಂಬ ಆಚೆ ಹೋಗಿ ಊಟ ಮಾಡೋದು. ಇದು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು ಇವತ್ತು ಫುಲ್ಲು ಕೆಲಸ ಮಾಡಿ. ಹಾಗಾಗಿ ಮೋಹನ ಕೇಳ್ಕೊಂಡು ಇವತ್ತು ಒಂದು ದಿವಸ ಆಚೆ ಕೊಡಿಸಿ ಅಂತ ಹೇಳಿ ಹೋಗಿದ್ದಿದ್ದು. ಸೊ ಓಕೆ ಫುಡ್ಡು. ಮತ್ತು ನಾನು ಅದಾದಮೇಲೆ ಫ್ರೈಡ್ ರೈಸು ಮತ್ತು ವೆಜಿಟೇಬಲ್ ಪಲಾವ್ ಇತ್ತು, ಅಷ್ಟೇ ನಾನು ತಿಂದಿದ್ದು. ಸೊ ಸಾಕಾಯಿತು. ಇನ್ನು ಮೋಹನ್ ಕೂಡ ಅಷ್ಟೇ, ಅವರು ಜಾಸ್ತಿ ಏನೂ ತಿನ್ನಲಿಲ್ಲ, ಹೆವಿ ಆಗಿಬಿಡ್ತು ಅಷ್ಟೇ. ನಾನು ಒಂದು ಸ್ವೀಟ್ ತಿಂದ್ಬಿಟ್ಟೆ, ಜಿಲೇಬಿ. ಸೊ ಹಾಗಾಗಿ ಅದೊಂದು ಸ್ವಲ್ಪ ಹೆವಿನೇ ಆಯಿತು. ಇನ್ನು ಈ ಕಡೆ ಅಥರ್ವ ಪಾನಿಪುರಿ ಬೇರೆ ಹಾಕಿಸ್ಕೊಂಬಂದಿದ್ದ, ಏನೋ ದೊಡ್ಡದಾಗಿ ತಿಂತೀನಿ ಅಂತ. ಇವನು ಏನು ಮಾಡ್ತಾನೆ ಗೊತ್ತಾ, ಪಾನಿಪುರಿ ತೊಗೊತಾನೆ, ಅದರಲ್ಲಿ ಹಾಕಿದ್ದು ಆಲೂನೆಲ್ಲ ಬಗ್ಗಿಸ್ಬಿಟ್ಟು ಬರೀ ಪೂರಿ ಮತ್ತು ಪಾನಿ ಮಾತ್ರ ಹಾಕ್ಕೊಂಡು ತಿಂತಾನೆ. ಸೊ ಅವನು ಅದನ್ನು ಅರ್ಧಂಬರ್ಧ ಬಿಟ್ಟ. ಹಿಂಗೆ ಹೋಗಿ ಬರಿಯನ್ನು ಹಾಕ್ಕೊಂಬಂದಿದ್ದಾನೆ ಗೈಸ್ ನೋಡಿ. ಯಾಕೋ ಅಂತಂದರೆ ನಂಗೆ ತುಂಬ ಇಷ್ಟ ಬರಿಯನ್ನು, ಅದನ್ನೇ ತಿಂತೀನಿ ಅಂತಂದ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಟ್ರೈನ್ ನೋಡೋಕ್ಕೆ ಸ್ಟೇಷನ್ಗೆ ಬಂದಿದ್ದಿಲ್ಲ ಆ ಥರ. ಓಡೋಣ ಅಷ್ಟೇ, ಇನ್ನೊಂದು ಬರಲ್ಲ ಈಗ, ಲೇಟು. ಇಲ್ಲ ಇದೆಲ್ಲ ಸ್ಟಾಪ್ ಆಗುತ್ತೆ, ನಾಳೆ ಹೋಗೋದದು. ಏ ಇಲ್ಲಿ ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಸೀದಾ ಅಥರ್ವನ ಹೇರ್ ಕಟ್ಟಿಗೆ ಸಲೂನಿಗೆ ಕರ್ಕೊಂಬಂದ್ವಿ. ಯಾಕಂದರೆ ಇನ್ನೊಂದು 2 ದಿವಸ ಅವ್ನಿಗೂ ಸ್ಕೂಲ್ ಶುರು ಆಗುತ್ತೆ 3ನೇ ತಾರೀಕಿಂದ. ಸೊ ಹಾಗಾಗಿ ಅವ್ನಿಗೆ ಹೇರ್ ಕಟ್ ಮಾಡಿಸ್ಕೊಂಡು ಒಟ್ಟಿಗೆ ಮನೆಗೆ ಹೋಗೋಣ ಅಂತಂದ್ಬಿಟ್ಟು ಅಲ್ಲಿಂದ ಬಂದ್ವಿ. ಅಲ್ಲೂ ಬಂದರೆ ಸುಮ್ಮನೆ ಇರಲ್ಲ ಗೈಸ್, ತುಂಬ ತರಲೆ ಇವನು ಚೇಷ್ಟೆ ಜಾಸ್ತಿ ಆಗಿಬಿಡ್ತು ಇತ್ತೀಚೆಗೆ. ಮುಂಚೆ ಇಷ್ಟೊಂದು ಗಲಾಟೆ ಮಾಡ್ತಾನೆ ಇರಲಿಲ್ಲ, ಏನೋ ಈ ಸಮ್ಮರಿಂದ ಶುರು ಮಾಡಿದ್ದಾನೆ. ಸಿಕ್ಕಾಬಟ್ಟೆ ತುಂಟಾಗ್ಬಿಟ್ಟಿದ್ದಾನೆ. ಅದು ಅಲ್ಲದೆ ಸಮ್ಮರ್ ವೆಕೇಷನಲ್ಲಿ ಬರೆಯೋ ಅಂದರೆ ಇವಾಗ ವೆಕೇಷನ್ ತಾನೇ ಯಾಕೆ ಬರಿಬೇಕು ಅಂತ ನಾನು ಎಲ್ಲ ಮರ್ತೋಗ್ಬಿಟ್ಟಿರ್ತಾನೆ. ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದೆಲ್ಲ ಜಸ್ಟ್ ಜ್ಞಾಪಕ ಆಗಲಿ, ಮರೆಯೋದು ಬೇಡ ಅನ್ನೋ ಒಂದು ಕಾರಣಕ್ಕೆ ಅವನಿಗೆ ಬರಿ ಅಂತ ಹೇಳ್ತೀನಿ. ಕೇಳೋದೇ ಇಲ್ಲ. ಅವನ ಲೋಕ ಆಟ, ಟಿ ವಿ ಅಷ್ಟೇ. ಮೊಬೈಲ್ ಪಾಪ ಮುಟ್ಟೋದೇ ಇಲ್ಲ, ನಾವು ಮೊಬೈಲ್ ಕೊಡೋದೇ ಇಲ್ಲ ಆ್ಯಕ್ಚುಲಿ. ಸೊ ಫ್ರೆಂಡ್ಸ್ ಏನಾನ ಇತ್ತು ಅಂದರೆ ಮನೆಗೂ ಬರೋದಿಲ್ಲ, ಸದಾ ಆಟ ಆಡ್ಕೊಂಡೇ ಇರ್ತಾನೆ. ಸೊ ಹಾಗಾಗಿ ಏನು ಕಷ್ಟ ಇಲ್ಲ, ಆರಾಮಾಗಿ ಆಟಾಡ್ಕೊಂಡಿರ್ತಾನೆ. ಇನ್ನು ಅವ್ನು ಹಿಡಿಯೋದೇ ಒಂದು ಕಷ್ಟ ಗೈಸ್, ಅದೇ ಪ್ರಾಬ್ಲಮ್ಮು. ಸೊ ಇನ್ನು ಇದು ಬಂದು ಅಥರ್ವನ್ ಹೇರ್ ಸ್ಟೈಲು ಫುಲ್ ಶಾರ್ಟ್ ಮಾಡಿಸ್ಬಿಟ್ವಿ. ಶೆಕೆ ಅಲ್ವಾ, ಸುಮ್ಮನೆ ಅವನಿಗೂ ಇಚ್ಚಿಂಗ್ ಆಗ್ತಿರತ್ತೆ. ಹಾಗಾಗಿ ಅವನಿಗೆ ಶಾರ್ಟಾಗಿ ಹೇರ್ ಕಟ್ನ ಮಾಡಿಸಿದ್ರು ಮೋಹನ್ನು. ಎಸ್ ಗೈಸ್, ಈಗ ಒಂದು ಸ್ವಲ್ಪ ತಾಯಿತು ಮನೆಗೆ ಬಂದು ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿದ್ರೆ ಸಾಕಪ್ಪ ಅನಿಸ್ಬಿಡುತ್ತಲ್ಲ ನಾನು ಆಚೆ ಹೋದರೆ. ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿದ್ದಾಯಿತು. ಇನ್ನು ಈಗ ಅಡುಗೆಗೆ ಇಟ್ಕೋಬೇಕು. ಸೊ ಅಥರ್ವ ಏನು ತಿಂತಾನೋ ಕೇಳಿಕೊಂಡು ಹಾಗೆ ಅಡುಗೆ ಮಾಡಬೇಕು. ಆ್ಯಂಡ್ ಎಸ್, ಬರೋವಾಗ ಅಲ್ಲಿ ಒಂದು ಸೇಲ್ ಇತ್ತು ಆ್ಯಕ್ಚುಲಿ, ಬ್ಯಾಗ್ದೆಲ್ಲ ಸೇಲ್ ಹಾಕಿದ್ರು. ಬ್ಯಾಗು, ಪಿಲ್ಲೋಸ್ ಮತ್ತು ಸಿಂಗಲ್ ಬೆಡ್ಡು ತುಂಬ ಚೆನ್ನಾಗಿತ್ತು. ಕಾರ್ಗೆಲ್ಲ ಹಾಕೋದಕ್ಕೆ ಡಬಲ್ ಸಿಂಗಲ್ ಬೆಡ್ ಸಖತ್ತಾಗಿತ್ತು. ಬಟ್ ಅದು ತೊಗೊಳ್ಳಿಲ್ಲ. ಇನ್ನೂ ಬೇರೆ ಬೇರೆ ಕಿಡ್ಸ್ ವೇರು, ಮೆನ್ಸ್ ವೇರ್ ಎಲ್ಲ ಇತ್ತಲ್ಲಿ ಸೇಲಲ್ಲಿ. ಫ್ಯಾಕ್ಟ್ರಿ ಔಟ್ಲೆಟ್ ಅದು. ಹಾಗಾಗಿ ಬ್ಯಾಗ್ ಇತ್ತು. ನಾನೊಂದು 2 ಬ್ಯಾಗ್ ತೊಗೊಂಬಂದೆ ನನಗೆ ಮತ್ತು ನಮ್ಮ ಅಮ್ಮಂಗೆ. ಸೊ ಅಕ್ಕನ ಯಾಕೆ ಹೇಳಿದ್ದಕ್ಕೆ ಅವಳು ಬೇಡ ಅಂತಂದು. ಯೂಶ್ವಲಿ ನಾವು ಏನೇ ತೊಗೊಂಡ್ರು 3 ಜನನೂ ಒಟ್ಟಿಗೆ ತೊಗೊಳ್ಳೋದು. ಸೊ ಈ ಸತಿ ಯಾಕೊಳ್ಳು ಬೇಡ ಅಂತಂದು. ಆ್ಯಂಡ್ ಎಸ್, ಇದು ಒಂದು ಕಾಟನ್ ಬ್ಯಾಗ್ ತೊಗೊಂಡಿದ್ದು ಲಗೇಜ್. ಸೊ ಒನ್ ಡೇ ಎಲ್ಲ ಊರಿಗೆ ಹೋಗಿ ಬರೋದಕ್ಕೆ ತುಂಬ ಯೂಸ್ ಆಗುತ್ತೆ. ನನಗೂ ಬೇಕಾಗಿತ್ತು ಆ್ಯಕ್ಚುಲಿ ಇದು. ನಾನು ಹೇಳಿದ್ನಲ್ಲ ನಮ್ಮ ಅತ್ತೆ ಮನೆ ಮೈಸೂರು ಅಂತ. ಆಲ್ಟರ್ನೇಟ್ ವೀಕ್ಸು ಇಲ್ಲ ಮಂತ್ಲಿ ಒನ್ಸು ಮೈಸೂರಿಗೂ ಹೋಗ್ತಾ ಇರ್ತೀವಿ. ಹಾಗಾಗಿ ಒನ್ ಡೇಗೆ ಅಟ್ಲೀಸ್ಟು ಇದು ಬಟ್ಟೆ ಹಾಕ್ಕೊಂಡು ಹೋಗೋಕ್ಕೆ ಬೇಕಾಗುತ್ತಲ್ಲ. ಸೊ ಹಾಗಾಗಿ ನಾನು ಬ್ಯಾಗ್ ತೊಗೊಂಡೆ. ಇದರಲ್ಲಿ 2 ಬ್ಯಾಗು, ಒಳಗಡೆನೂ ಅಷ್ಟೇ ಫುಲ್ ಕಾಟನ್ನು, ತುಂಬ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ, ಜಸ್ಟ್ ಒಂದು ಚಿಕ್ಕ ಜಿಪ್ ಇದೆ ಅಷ್ಟೇ. ಮೊಬೈಲು,
ಅಥವಾ ನಿಮ್ದೇನಾದರೂ ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋಕ್ಕೆ ಚೆನ್ನಾಗಿದೆ. ಬಟ್ ಒಂದೇ ಕಂಪಾರ್ಟ್ಮೆಂಟ್ ಅಷ್ಟೇ, ಒಂದೇ ಜಿಪ್ಪು. ಸೊ ಫ್ರಂಟ್ ಆಗಲಿ ಬ್ಯಾಕ್ ಆಗಲಿ ಏನು ಜಿಪ್ ಇಲ್ಲ, ಒಳಗೆ ಮಾತ್ರ. ಸೊ ಇದೊಂದು ಬ್ಯಾಗ್ ತೊಗೊಂಡಿದ್ದೀನಿ, ತುಂಬ ಚೆನ್ನಾಗಿದೆ. ನನಗೆ ಈ ಕಲರ್ ತುಂಬ ಇಷ್ಟ ಆಯಿತು, ಗ್ರೀನು. ಸೊ ಇದೊಂದು ನನಗೆ ಅಮ್ಮಂಗೆ ಒಂಥರ ಇದು ಎಲ್ಲೋ, ಅಮ್ಮನ ಹತ್ರ ಆಲ್ರೆಡಿ ಗ್ರೀನ್ ಇತ್ತು ಬೇರೆ ಬ್ಯಾಗು. ಸೊ ಅವರು ಗ್ರೀನ್ ನನಗೆ ಬೇಡ, ಬೇರೆ ಕಲರ್ ಇದ್ದರೆ ನೋಡು ಅಂತ ಅಂದ್ಬಿಟ್ಟು ಸೊ ಈ ಕಲರ್ ತೊಗೊಂಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಸೇಮ್ ಅದೇ ಥರ. ಆದರೆ ಇದು ಒಳಗಡೆ ಬ್ಲೂ ಮತ್ತು ವೈಟ್. ಇದು ಅಷ್ಟೇ ಚಿಕ್ಕದೊಂದು ಜಿಪ್ಪು. ಅವ್ರಿಗೆ ಪಾಪ ಮೇಯ್ನ್ ಎಲ್ಲಿ ಹೋದ್ರು ಮಾತ್ರ ಮೇಯ್ನ್ ಅಲ್ವಾ, ಹಾಗಾಗಿ ಅವ್ರಿಗೂ ಅಷ್ಟೇ ಒಂದೆಲ್ಲ ಹೋಗೋವಾಗ ಒಂದು ದಿವಸದ ಬಟ್ಟೆ ಇಟ್ಕೊಂಡು ಹೋಗೋಂಗೆ ಆಗುತ್ತೆ ಬ್ಯಾಗು. ಸೊ ನಮಗಂತೂ ತುಂಬ ಇಷ್ಟ ಆಯಿತು. ದಪ್ಪ ಇದೆ ಗೈಸ್, ಕಾಟನ್ದು. ಒಳಗೂ ಅಷ್ಟೇ ಕೆಲವು ಬ್ಯಾಗಲ್ಲ ಒಂಥರ ತೆಳು ಇರುತ್ತೆ ಒಳಗಡೆ, ಒಂದು ಸ್ವಲ್ಪ ಇದಾಯಿತು ಅಂದರೆ ಇದಾಗ್ಬಿಡುತ್ತೆ, ಹರಿದೋಗ್ಬಿಡುತ್ತೆ. ಸೊ ಇದು ತುಂಬ ಚೆನ್ನಾಗಿತ್ತು. 200 ಕೊಟ್ಟು ತೊಗೊಂಡಿದ್ದು. ಸೊ ಕಡಿಮೆ ಕೇಳಿದೆ, ಕೊಡಲಿಲ್ಲ. ಕೇಳೋದು ಕಡಿಮೆ ಕೊಡ್ತಾರೋ ಬಿಡೋದು ಆಮೇಲೆ ಸೆಕೆಂಡ್ರಿ. ಸೊ ಕೇಳೋದಂತೂ ಕೇಳಿದೆ, ಕೊಡಲಿಲ್ಲ. ಸರಿ 200 ಕೊಟ್ಬಿಟ್ಟು 2 ಬ್ಯಾಗ್ ತೊಗೊಂಡು ಬಂದೆ ಗೈಸ್. ಸೊ ಚೆನ್ನಾಗಿದೆಯಾ ಕಲರ್ಸು? ಇನ್ನು ವೈಟಲ್ಲೇ ಜಾಸ್ತಿ ಇತ್ತು. ಸೊ ವೈಟು ತುಂಬ ಕೊಳೆ ಆಗಿಬಿಡುತ್ತೆ. ಇದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ಇವೆರಡು ಕಲರ್ ತೊಗೊಂಡಿದ್ದೀನಿ. ಸೊ ಇನ್ನು ಇವರೇ ಅಥರ್ವನ್ ಫ್ರೆಂಡ್ಸು, ಮುಂದೆಗಡೆ ಮನೆ ಮಕ್ಕಳು. ಮನೆಯೊಳಗೊಂದು ಹಲ್ಲಿ ಸೇರ್ಕೊಂಬಿಟ್ಟಿದೆ, ಅದನ್ನು ಓಡಿಸೋದ್ರಲ್ಲಿ ಇವ್ರ ಸಾಹಸ. ನಾನು ಓಡಿಸ್ತೀನಿ ಅಂತ. ನಮ್ಮನ್ನು ಸ್ವಲ್ಪ ಭಯ, ಓಡಿಸಲ್ಲ. ಅದಕ್ಕೆ ಎಲ್ಲರೂ ಸೇರ್ಕೊಂಡು ಅದನ್ನು ಓಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ನೋಡಿ. ಸೊ ಇನ್ನು ಈ ಕಡೆ ಮ್ಯಾಚ್ ಬೇರೆ ನೋಡ್ತಾ ಇದ್ವಿ ನಾನು ಮೋಹನ್ನು. ಸೊ RCB ಮತ್ತು GTದು ಫೈನಲ್ಸ್ ಅಲ್ವಾ. ಸೊ ಹಾಗಾಗಿ ನಾನು ಮೋಹನ್ ನೋಡ್ತಾ ಇದ್ವಿ. ಈ ಕಡೆ ಅಡುಗೆನೂ ಮಾಡ್ತಾ, ಈ ಕಡೆ ಮ್ಯಾಚ್ ನೋಡ್ತಾ. ಸೊ ಮಿಸ್ ಮಾಡೋಕ್ಕಾಗಲ್ಲ ಅಂತ ಮಾಡ್ತಾ ಇದ್ವಿ. ಎಸ್ ಗೈಸ್, ಈಗ ಊಟಕ್ಕೆ ಬರೀ ಮೊಸರನ್ನ ಮಾಡ್ಕೊತೀವಿ ಅಷ್ಟೇ. ಮೋಹನೇನು ಊಟ ಬೇಡ ಅಂದರು. ಇನ್ನು ನಾನು ಅಥರ್ವ ಇಬ್ಬರೇ ಮೊಸರನ್ನ ತಿನ್ನೋಣ ಅಂತ ಅಂದ್ಕೊಂಡು ಅನ್ನಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಅದಕ್ಕೆ ಅವನಿಗೆ ನೆಂಚ್ಕೊಳ್ಳೋಕ್ಕೇನು ಗೋಬಿ ಬೇಕು ಅಂತ ಹೇಳ್ದ. ಆ್ಯಕ್ಚುಲಿ ಮೈಸೂರಲ್ಲಿ ನಾವು ಮರ್ಮೇಡ್ ಎಕ್ಸಿಬಿಷನ್ ಇತ್ತು, ಅಲ್ಲಿ ಅಥರ್ವನ ಕರ್ಕೊಂಡು ಹೋಗಿದ್ವಿ. ಸೊ ಆವಾಗ ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಮಾಡ್ತಾರಲ್ಲ, ಇದು ಮಸಾಲ ಮಾಡ್ತಾಯಿದ್ರು ಗೋಬಿದು. ಜಸ್ಟ್ ಅಲ್ಲಿ ಟೇಸ್ಟ್ಗೆ ಅಂತಂದ್ಬಿಟ್ಟು ಸ್ಯಾಂಪಲ್ ಕೊಟ್ಟರು, ತೊಗೊಳ್ಳಿ ಅಂತ. ತುಂಬ ಚೆನ್ನಾಗಿತ್ತು ಇದು ಮಸಾಲ, ಅಲ್ಲೇ ಮಾಡ್ತಾಯಿದ್ರು. ಇಷ್ಟಿದು 900 ಅನಿಸುತ್ತೆ, 200 ಗ್ರಾಮ್ ಇದೆ, 100 ರೂಪೀಸು. ಇದು ಜಸ್ಟ್ ಫ್ರೈಸು, ಪೊಟ್ಯಾಟೊ, ಗೋಬಿ ಮತ್ತು ಮಿಕ್ಸಡ್ ವೆಜಿಟೇಬಲ್ಸು ಎಲ್ಲ ತರಕಾರಿಗಳನ್ನು ಹಾಕಿ ಈ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಕೂಡ ಕರಿಬೋದು. ಸೊ ಹಾಗಾಗಿ ಇದನ್ನು ಇವಾಗ ಮಾಡ್ಕೊಳ್ಳೋಣ ಅಂತ. ಆ್ಯಂಡ್ ಮನೇಲಿ ಹೂಕೋಸು ಇತ್ತು ಸ್ವಲ್ಪ, ಅದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ಇದನ್ನು ಬಿಸಿನೀರಲ್ಲಿ ಬಾಯ್ಲ್ ಮಾಡಿ ಇದರದ್ದು ಗೋಬಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಗೈಸ್, ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅವರೇ ಕಾರ್ನ್ಫ್ಲೋರು, ಖಾರ, ಉಪ್ಪು, ಇಂಗು ಎಲ್ಲ ಹಾಕಿದ್ದಾರೆ. ನಾವು ಜಸ್ಟ್ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಬೇಯಿಸಿಟ್ಕೊಂಡಿದ್ದ ಇದು ಕಾಲಿಫ್ಲವರ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಲಿ ಕರಿಯೋದಷ್ಟೇ. ಈ ಕಡೆ ಎಣ್ಣೆ ಕೂಡ ಕಾಯಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಈ ಕಡೆ ಅನ್ನನೂ ಹಾಕ್ತಾಯಿದೆ. ಸೊ ಇದಕ್ಕೊಂದು ಸ್ವಲ್ಪ ಹಾಕಿ ಇವೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಸೊ ಇಲ್ಲಿ ಮಿಕ್ಸ್ ರೆಡಿಯಾಗಿದೆ. ಇನ್ನೊಂದು ಟ್ರಿಪ್ ಈ ಕಡೆ ಕರಿತಾ ಇದ್ದೀನಿ. ಎಸ್ ಗೈಸ್, ಅಥರ್ವೊಂದು ಊಟ ಆಯಿತು. ಇನ್ನು ನಾನು ಊಟ ಮಾಡಿ ಮಲಗದೆ. ಇದಾಗಿತ್ತು ಇವತ್ತಿನ ಈ ವ್ಲಾಗ್. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ರಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.